ನಿನಗಾಗಿ ಕಾದೆ ಈ ಮೌನಗೀಗ ಮಾಧುರ್ಯವಾದೆ. ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಪ್ರೈಜು. ಇದು ನನ್ನ ಡೇ 24 ಬ್ಲಾಗ್. ಇವತ್ತು ಮಾರ್ನಿಂಗ್ ಎದ್ದಿದ ತಕ್ಷಣ ಕರಾಟೆ ಕ್ಲಾಸ್ಗೆ ಹೊರಟೆ. ಕರಾಟೆ ಕ್ಲಾಸ್ಗೆ ಹೋಗಿದ ತಕ್ಷಣ ಮಕ್ಕಳಿಗೆ ಇವತ್ತು ಜಿಮ್ನಾಸ್ಟಿಕ್ ಕ್ಲಾಸ್ ತೊಗೊಳ್ಳೋಣ ಅಂತ. ಜಿಮ್ನಾಸ್ಟಿಕ್ ಸ್ಮಾಲ್ ವರ್ಕೌಟ್ಗಳು ಏನೇನು ಬರುತ್ತೆ, ಬೇಸಿಕ್ ವರ್ಕೌಟು, ಹ್ಯಾಂಡ್ ಸ್ಟ್ಯಾಂಡಿಂಗ್ ಹೇಗೆ ಮಾಡಬೇಕು, ಹ್ಯಾಂಡ್ನ ಸ್ಟ್ರೆಂತಾಗಿ ಹೇಗೆ ಇಟ್ಕೋಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟು ಮಾಡಿಸಿ ಇವತ್ತು ಮತ್ತೆ ರಿಟರ್ನು ಮನೆಗೆ ಹೊರಟೆ. ನಾನು ಹೋಗ್ಬೇಕಾದ್ರೆ ಎಷ್ಟು ಪ್ರಾಡಕ್ಟ್ನ ಒಂದೇ ಒಂದು ಗಾಡೀಲಿ ಹಾಕ್ಕೊಂಡು ಹೋಗ್ತೀನಿ ಅಂತ ಇವಾಗ ನೋಡಿ ತೋರಿಸ್ತೀನಿ. ಇಷ್ಟನ್ನೂ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಕ್ಯಾರಿ ಮಾಡಬೇಕು. ಅದನ್ನು ನಮ್ಮ ಅಣ್ಣ ತೊಗೊಂಡು ಕೊಟ್ಬಿಟ್ಟು ಹೋಗ್ತಾರೆ. ಹೋಗ್ಬೇಕಾದ್ರೆ ಒಬ್ಬನೇ ತೊಗೊಂಡು ಹೋಗ್ಬೇಕು. ನೋಡಿ ಮಕ್ಕಳು ಎಷ್ಟು ಈ ಥರ ಹೇಳ್ಕೊತಿದ್ದಾರೆ. ಮನೆಗೆ ಹೋಗ್ತಂಗೆ ಫ್ರೂಟ್ ತಿನ್ಕೊಂಡು ಆಮೇಲೆ ಬಂದರು ಕರ್ಕೊಂಡು ಮಳೆ ಬರಂಗೈತೆ. ಮಳೆ ಬರಲಿ. ಯಾಕೆ ಕೆಲ್ಸಕ್ಕೆ ಸೇರ್ಕೊಂಡೆ ನೀನು? ಕೆಲಸ ಮಾಡೋಕ್ಕೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದಿತ್ತಲ್ಲ. ಬೇರೆಯವರೆಲ್ಲ ಕಬ್ಬು ಸೇರ್ಕೊಂಡರು. ನೋ ಕಾಮೆಂಟ್ಸ್. ನನ್ನ ಜೊತೆ ಸುತ್ತಾಡ್ಕೊಂಡಿರೋರು ಯಾರೀಗ? ಸುತ್ತಾಡ್ತಿದ್ದೀವಿ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಹೀಗೆ ಮನುಬ್ರ ಜೊತೆ ಕಾಲು ಹಿಡ್ಕೊಂಡು ಹೋಗ್ತಾ ಇದೆ. ಹಾಗೆ ಇವತ್ತು ಸಂಡೇ ಅಲ್ವಾ, ಸ್ಪೆಷಲ್ ಇದೇ ಇದೆಲ್ಲ. ನಾನ್ ವೆಜ್ ತೊಗೊಂಡು ಬರೋಣ ಅಂದ್ಬಿಟ್ಟು ಚಿಕನ್ ಅಂಗಡಿಗೆ ಹೋಗ್ಬಿಟ್ಟು ಚಿಕನ್ ತೊಗೊಂಡು ಬರೋ ಅಷ್ಟರಲ್ಲಿ ನಮಗೆ ಗೊತ್ತಿಲ್ವಲ್ಲ ಬ್ರೋ ಮಳೆ ಬಂದಿರೋದು. ನೆಕ್ಸ್ಟ್ ಮನೆಗೆ ಬಂದೆ. ಮನೆಗೆ ಬರ್ತಾ ಇದ್ದಾಗೆ ರೆಡಿ ಆಗಿಬಿಟ್ಟು ಇವತ್ತು ಯುವ ಸಂಭ್ರಮಕ್ಕೆ ಹೋಗೋಣ ಅಂತ ನಮ್ಮ ಅಕ್ಕ ಬಾವ. ಸೊ ಯುವ ಸಂಭ್ರಮ ಹೋಗೋಣ. ಮಳೆ ಬರ್ತಾ ಇದ್ದರೆ ಎಂಟ್ರಿ ಆಗ್ತಾಯಿದೆ. ನಿನ್ನೆಗಿಂತ ಇವತ್ತು ಸ್ವಲ್ಪ ಕ್ರೌಡು ಹೆವಿ ಇತ್ತು. ಯಾಕಂದರೆ ಸಂಡೇ, ನೆನ್ನೆ ಸ್ಯಾಟರ್ಡೆ, ಆ್ಯಕ್ಚುಲಿ ಇವತ್ತು ಹಾಲಿಡೇ ಅಲ್ವ ಎಲ್ಲರಿಗೂ. ಸೊ ಅದಕ್ಕೆ ಕ್ರೌಡ್ ಜಾಸ್ತಿ ಇತ್ತು. ಹೋಗ್ತಾ ಇದ್ದಾಗೆ ಶಿವಪ್ಪನ ಸಾಂಗ್ ಬರ್ತಾಯಿತ್ತು. ಹಾಗೆ ಜಾಲಿ ಮೂಡಲ್ಲೇ ಕೂತ್ಕೊಂಡೆ. ಬಟ್ ಯಾರಿಗೂ ಎನರ್ಜಿನೇ ಇರಲಿಲ್ಲ. ಎನರ್ಜಿ ಒಂಚೂರು ಇರಲಿಲ್ಲ. ಅದೇನೋ ಪಾರು ಮೇಡಮ್ ಬಂದರು, ಹೆಂಗೆ ಎನರ್ಜಿ ಬಂತು ಅಂತ ಅಂದರೆ ನೀವೇ ನೋಡಿ ಬನ್ನಿ ಹೆಂಗಿದೆ ಅವ್ರ ಎನರ್ಜಿ ಅಂತ. ನಿನಗಾಗಿ ಕಾದೆ ಈ ಮೌನಗೀಗ ಮಾಧುರ್ಯವಾದೆ. ನೋಡಿದ್ರಲ್ಲ ಪಾರು ಮೇಡಮ್ ಅವ್ರು ಬಂದ ತಕ್ಷಣ ಹೇಗೆ ಎನರ್ಜಿ ಬಂತು ಅಂತ. ಪಾರು ನಿನ್ ಸಾಬೂನ್ ಸ್ಲೋನಾ? ಓಕೆ, ಇವತ್ತಿನ ಎಂಜಾಯ್ಮೆಂಟ್ಸ್ನೆಲ್ಲ ಮುಗಿಸ್ಕೊಂಡು ಪಾನಿಪುರಿ ತಿಂದ್ಕೊಂಡು ಮನೆಗೆ ಹೊರಟ್ವಿ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗ್. ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.